ಮರ್ಯಾದೆ ಅನ್ನೋದೇ ಇಲ್ಲ ಅವರಿಗೆ. ಮೂರು ಬಿಟ್ಟು ಅವ್ರು ಕೊಟ್ಟೋಗ್ತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವರಿಗೆ. ಇದೆಲ್ಲ ನೋಡ್ಕೊಂಡೀಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಇನ್ನೇನಾದರೂ ಇದನ್ನು ಕೇಳಿ ಕಂಪ್ಲೇಂಟ್ ಕೊಡಿ, ತಕ್ಷಣ ಒಂದು ಸಸ್ಪೆಂಡ್ ಮಾಡಿಸ್ತೀನಿ. ಮತ್ತು ಇನ್ನೊಂದು ವಿಚಾರ ಸರ್, ಅದೇ ನಮ್ಮ ರಾಜ್ಯದಲ್ಲಿ ಎಷ್ಟು ಸೆಂಟರ್ಸಲ್ಲಿ ಎಕ್ಸಾಮ್ ಆಗುತ್ತೆ, ನೂರಾರಲ್ಲ ಸಾವಿರಾರು ಸೆಂಟರ್ಸಲ್ಲಿ ಆಗುತ್ತೆ. ಯಾರೋ ಒಂದು ಕಡೆ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ದೇ ಇದ್ರೆ ನಮ್ಮ ಸರ್ಕಾರ ತಪ್ಪಾಗಿರ್ತಕ್ಕಂಥದ್ದು. ನಾವು ಕ್ರಮ ತಗೊಂಡಿದ್ದೀವಿ, ಮತ್ತೆ ರಿಪೀಟ್ ಆಗ್ತಿದ್ದೀವಿ, ಅದನ್ನು ನೋಡ್ಕೊಳ್ಬೇಕಾಗ್ತದೆ. ಸರ್ BJP ಅವರು ಮರ್ಯಾದೆ ಅನ್ನೋದೇ ಇಲ್ಲ ಅವರಿಗೆ. ಮೂರು ಬಿಟ್ಟು ಅವ್ರು ಕೊಟ್ಟೋಗ್ತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವರಿಗೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಮಹಿಳಾ ಮೀಸಲಾತಿ 2023ರಲ್ಲಿ ಪಾರ್ಲಿಮೆಂಟಲ್ಲಿ ರಾಜ್ಯಸಭಾದಲ್ಲಿ 3ನೇ ಒಂದು ಭಾಗ ಕೊಡಬೇಕು ಅಂತ ಪಾರ್ಲಿಮೆಂಟಲ್ಲಿ ಎಲ್ಲ ಪಕ್ಷಗಳು ಕೂಡ ಅನುಮೋದನೆ ಕೊಟ್ಟಾಗೋದು, ರಾಜ್ಯಸಭಾ ಮತ್ತು ಲೋಕಸಭಾ ಕೊಟ್ಟಾಗೋದು. ಈಗ ಮೊನ್ನೆ ಮಹಿಳಾ ಮೀಸಲಾತಿ ಜೊತೆಗೆ ಮತ್ತೆ 2ನೇ ಸಲ ಮಹಿಳಾ ಮೀಸಲಾತಿಗೆ 544 ಸ್ಥಾನಕ್ಕೆ ಈಗಾಗಲೇ ಪಾರ್ಲಿಮೆಂಟ್ ಅಷ್ಟೇ ಪಾಸ್ ಆಗಿದೆ. ಕೊಡೋದಕ್ಕೆ ಯಾವ ಅಡ್ಡಿನೂ ಇಲ್ಲ. ಎಲ್ಲ ಪಕ್ಷಗಳು ಕೂಡ ಸರ್ವಸಮ್ಮತ ಅಭಿಪ್ರಾಯವನ್ನ ಅಲ್ಲ ಪಾರ್ಲಿಮೆಂಟಲ್ಲೇ ಅವರೆಲ್ಲ ಅನುಮೋದನೆ ಕೊಟ್ಟಿದ್ದಾರೆ. ಈಗ ಡಿಲಿಮಿಟೇಷನ್ ಮಾಡಬೇಕು ಅಂತೇಳಿ ಮಹಿಳಾ ಮೀಸಲಾತಿನ ಮತ್ತೆ ಇನ್ನೊಮ್ಮೆ ತರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧ ಇಲ್ಲ. ದೇಶದಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಮೀಸಲಾತಿ ಮಾಡಿದವರೇ ರಾಜೀವ್ ಗಾಂಧಿ ಅವರು. ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿವರೆಗೂ ಕೂಡ ಎಲ್ಲ ಕಡೆ ಕೂಡ ದೇಶದ ಎಲ್ಲ ಭಾಗದಲ್ಲಿ ಮೀಸಲಾತಿ ಮಹಿಳೆಯರಿಗೆ ಕೊಟ್ಟವರೇ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿಯವರು ಕಾಲದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಕೂಡ ಆಯಿತು. ಅದೇ ರೀತಿ ಮಹಿಳೆಯರಿಗೂ ಕೂಡ ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ದೆ ನಾವು. BJಪಿಯವರು ನಾಚಿಕೆ ಇಲ್ಲದೆ ಜನಾಕ್ರೋಶ ಅಂತೇಳಿ ಮಾಡ್ತಾ ಇದ್ದಾರೆ. ಅವರಿಗೆ ನಾಚಿಕೆ ಆಗಲಿ ಹೇಳಿದ್ನಲ್ಲ, ಇನ್ನೊಂದು ಸರಿ ಹೇಳ್ತೀನಿ, ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟು ಊರು ಅಂತಲ್ಲ, ಆ ರೀತಿ ವ್ಯಕ್ತಿತ್ವ ಇರ್ತಕ್ಕಂಥ BJಪಿ ಈಗಾಗಲೇ ಅನುಮೋದನೆ ಕೊಟ್ಟಿರ್ತಕ್ಕಂಥ ಮಹಿಳಾ ಮೀಸಲಾತಿಗೆ ಇನ್ನೊಮ್ಮೆ ತರೋ ಅವಶ್ಯಕತೆನೇ ಇರಲಿಲ್ಲ.